ಹೆಸರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂಬೇಡ್ಕರ್ ಅವರ ಅಭಿಮಾನಿಗಳು ಭಾಳ ಜನ ರಿಪಬ್ಲಿಕನ್ ಪಾರ್ಟಿ ಅಂತ ಹೆಸರ ಮೇಲೆ ಭಾಳ ಪಾರ್ಟಿಗಳು ಉದ್ಭವ ಆಗ್ತಾ ಇದ್ದಾವೆ, ಆಗಿದ್ದಾವೆ. ಅದರಲ್ಲಿ ಬ್ರಾಕೆಟ್ಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬಂದಿದ್ದಾವೆ. ಆದರೆ ಯುವಕರು ಈ ಪಾರ್ಟಿನ ಮುಂದಕ್ಕೆ ತಗೊಂಡು ಹೋಗಬೇಕು, ನಮ್ಮ ಕರ್ನಾಟಕದಲ್ಲಿ ನಿಲ್ಲಿಸಬೇಕು, ಬಡ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಪಾರ್ಟಿನ ಪ್ರಾರಂಭ ಮಾಡ್ತಾ ಇದ್ದಾರೆ. ನೀವು ಹೇಳಿದಾಗೆ ನಿಜವಾಗ್ಲೂ ಯುವಕರು ಬಾಬಾ ಸಾಹೇಬ್ರನ್ನ ಈಗ ನಿನ್ನೆ ಒಂದು ಯಾರೋ ಪಾಪ ಗೊತ್ತಿಲ್ಲದೆ ಇರೋರು ಒಂದು ಮಾತಂತಂದರು, ನಿಮ್ಮ ಅಪ್ಪ ಅಮ್ಮಂದ್ರನ್ನ ಮನೆಯಲ್ಲಿ ನೆರಳಲ್ಲಿ ಇಟ್ಟಿರ್ತೀರಿ ಫೋಟೋಗಳನ್ನ, ಬಾಬಾ ಸಾಹೇಬ್ರನ್ನ ತಗೊಂಡೋಗಿ ಬೀದಿಯಲ್ಲಿ ಇಟ್ಟಿರ್ತೀರಿ ಅಂತಂತ. ನಿಜ 100% ಇವತ್ತು ಜಾಗಗಳಿಗೆ ಹಾಕೋದು, ಸೈಟ್ಗಳಿಗೆ ಹಾಕೋದು ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಸೆಕ್ಯೂರಿಟಿ ಮಾಡ್ಕೊಂಬಿಟ್ಟಿದ್ದಾರೆ. ಅದು ಆಗಲ್ಲ. ಬಾಬಾ ಸಾಹೇಬ್ರು ಹೇಳ್ದಂಗೆ ಈ ಸಂವಿಧಾನ ಕರೆಕ್ಟಾಗಿ ಜಾರಿ ಮಾಡಿದ್ರೆ 20 ವರ್ಷದಲ್ಲಿ ಈ ದೇಶ ಸಮೃದ್ಧವಾಗಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಎಲ್ಲರೂ ಚೆನ್ನಾಗಿರ್ತಾರೆ ಅಂತಂತಂದರು. ಆ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ಯುವಕರನ್ನ ಆಯ್ಕೆ ಮಾಡಿ ಇವತ್ತು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಈ ಭಾರತದಲ್ಲಿ ಯಾರು ದೀಪಕ್ ಬಾಬು ನಿಖಲ್ಜಿ ಅಂತನೋ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ನಮ್ಮ ಮಹೇಶ್ ಗೋನಾಳ್ಕರ್ ಅವ್ರಿಗೆ ಕರ್ನಾಟಕದ ಉಸ್ತುವಾರಿ ಮತ್ತು ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಅವರು ಈ ನಾಡನ್ನು ಸುಭದ್ರವಾಗಿ ಇಡ್ತಾರೆ ಅಂತ ಅನ್ನೋದು ನಂಬಿಕೆಯಿಂದ ನಾವು ಇದನ್ನು ಮಾತಾಡ್ತೀವಿ. ಮೇಡಮ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ 140 ಕೋಟಿ ಜನರಿಗೆ ಮತದಾನದ ಅಧಿಕಾರ ಕೊಟ್ಟಿದ್ದಾರೆ. ಅವರೇ ಸ್ವತಃ ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಪಕ್ಷ ಇರಬೇಕು. ಅದಕ್ಕಿಂತ ಮುಂಚೆ ಲೇಬರ್ ಪಾರ್ಟಿ ಇತ್ತು, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಇತ್ತು, ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಇತ್ತು. ಅವೆರಡೂ ತಂದು ವಿಲೀನ ಎಲ್ಲಿ ಮಾಡಿದ್ರು ಅಂದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಅದ್ರ ಬಗ್ಗೆ ಸಾವಿರಾರು ಜನರಿಗೆ, ನೂರಾರು ಜನರಿಗೆ ಪತ್ರ ಬರೆದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಮೆರಿಕದಲ್ಲೂ ಇದೆ ರಿಪಬ್ಲಿಕನ್ ಹೆಸರು ಮೇಲೆ. ಇಲ್ಲೂ ಕೂಡ ಆ ಪಾರ್ಟಿ ರಾಜ್ಯಾಧಿಕಾರನ ಹಿಡಿದು ಶೋಷಿತರು, ದೀನದಲಿತರು, ಕಾರ್ಮಿಕರು ಎಲ್ಲರೂ ಸ್ವತಃ ತಮಗೆ ಬೇಕಾದಂಥ ಅಧಿಕಾರಗಳು, ಹಕ್ಕುಗಳು ಪಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು RPIನ ಉದ್ದೇಶ ಇಟ್ಕೊಂಡು ಮಾಡಿದ್ರು. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಷದಿಂದ ಕರ್ನಾಟಕದ 28 ಕ್ಷೇತ್ರದ ಪೈಕಿ ಮೊದಲನೇ ಪಟ್ಟಿ 10 ಕಡೆ ನಾವು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀವಿ. ಸರ್, ವಿಜಯಪುರನಿಂದ SC ಇದೆ, ಅಲ್ಲಿ ಜಿತೇಂದ್ರ ಕಾಂಬಳೆ ಅಂತ ಮಾಡಿದ್ವಿ. ಬಾಗಲಕೋಟೆಯಿಂದ ಶಂಕರ್ ವೆಂಕಪ್ಪ ನಾಯ್ಕರ್ ಅವರಿಗೆ, ಕಲಬುರಗಿಯಲ್ಲಿ ಕೂಡ ಶೆಡ್ಯೂಲ್ ಕಾಸ್ಟ್ ಇದೆ, ಅಲ್ಲಿ ಮೀಸಲು ಕ್ಷೇತ್ರ, ಅಲ್ಲಿ ರಮೇಶ್ ನಾಟಕರ್ ಅವರಿಗೆ ಮಾಡಿದ್ವಿ. ಬೀದರಿಂದ ಮಹೇಶ್ ಗೋರ್ನಾಳ್ಕರ್ ಅಂದರೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಯಾದಗಿರಿಯಿಂದ ತಿಮ್ಮಣ್ಣ ಬಿಲ್ಲವ್ ಅಂತ, ಬೆಂಗಳೂರು ನಾರ್ತ್ಗೆ ಹೆಬ್ಬಾಳಿ ವೆಂಕಟೇಶ್ ಅವರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ಗೆ ವೆಂಕಟೇಶ್ ಪ್ರಸಾದ್ ಅಂತ ಉದ್ಯಮಿ ಇದ್ದಾರೆ, ತುಂಬ ಕ್ರಿಯಾಶೀಲ ಯುವ ನಾಯಕ ಇದ್ದಾರೆ. ಕೊಪ್ಪಳದಿಂದ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ಅಂಬಣ್ಣ ಕುಕ್ನೂರ್ ಅವರಿಗೆ ಮಾಡಿದ್ವಿ. ಕೋಲಾರಿಂದ NJ ನರಸಿಂಹಮೂರ್ತಿ ಅಂತ ಅವರಿಗೆ ಮಾಡಿದ್ವಿ. ಬೆಳಗಾವಿಗೆ ಸುಲೇಮನ್ ಜಮಾದಾರ್ ಅವರಿಗೆ ನಾವು ಆಯ್ಕೆ ಮಾಡಿದ್ವಿ. 10 ಪ್ರಣಾಳಿಕೆ ಬಾಬಾ ಸಾಹೇಬ್ರ ಭಾವೈಕ್ಯತೆ ಸಂದೇಶ, ಬುದ್ಧರ ಶಾಂತಿ ಸಂದೇಶ. ಬಾಬಾ ಸಾಹೇಬ್ ಅಂದರೆ ಸಂವಿಧಾನನೇ. ಅದೇ ಇಸ್ಮಾಯಿಲ್, ಕರ್ನಾಟಕ ಯೂತ್ ಪ್ರೆಸಿಡೆಂಟ್, ಬೆಂಗಳೂರಲ್ಲಿ ಮಾತಾಡ್ತಾ ಇದ್ದೀನಿ. ಹೋದ ಸರಿ ನಮ್ಮ ಅನಂತ ಹೆಗಡೆಯವರು ನಮ್ಮ ಸಂವಿಧಾನದ ಬಗ್ಗೆ ಕೆಟ್ಟದನ್ನು ಹೇಳಿದ್ದಾರೆ. ಈಗ ನಾವು ಪ್ರತಿಯೆಲ್ಲ ಮಾಡಿದ್ದೀವಿ ಮತ್ತು ಪ್ರತಿಭಟನೆ ಮಾಡಿದ್ದೀವಿ. ಇದು ಅಂಬೇಡ್ಕರ್ ಸಂವಿಧಾನನ ಯಾರು ಬದಲಾಯಿಸೋಕೆ ಆಗಲ್ಲ, ಯಾರ ಅಪ್ಪನ ಮನೆ ಹಕ್ಕಲ್ಲ. ಅದು ಅವರು ತಂದಿರೋದು ಸಂವಿಧಾನ. ಅಂಬೇಡ್ಕರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಗೊತ್ತಿದೆ. ಜೈ ಭೀಮ್, ಜೈ ಕರ್ನಾಟಕ.